ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 15ನೇ ವಾಕ್ಯದ ಕಡೆಗೆ ಪರಿಶುದ್ಧ ಗ್ರಂಥವನ್ನ ತಿರುಗಿಸಿಕೊಳ್ಳೋಣ. 15ನೇ ವಾಕ್ಯವನ್ನ ಓದುವುದನ್ನು ನಾವು ಕೇಳಿಸಿಕೊಳ್ಳೋಣ. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಆಮೆನ್. ಓದಿದಂತಹ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂಥ ಸತ್ಯವೇದದ ಆತ್ಮೀಯ ಪಾಠಗಳನ್ನು ಕರ್ತನು ನಮ್ಮೆಲ್ಲರಿಗೆ ಕೂಡ ಆಶೀರ್ವದಿಸಿಕೊಡಲಿ. ಜೀವಿಸತ್ನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಬೆಳೆಯುವಂತೆಯೂ, ಕರ್ತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆಯೂ ಕರ್ತನು ತಾನೇ ನಮಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಮತ್ತೊಬ್ಬ ದೂತನೆಂಬುದಾಗಿ ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ಇದು 4ನೇ ದೂತನೆಂಬುದಾಗಿ ನಾವುಗಳು ಪರಿಗಣಿಸಬಹುದು ಮತ್ತು ಅರ್ಥೈಸಿಕೊಳ್ಳಬಹುದು. ಈತನು ಎಲ್ಲಿಂದ ಬರುತ್ತಿದ್ದಾನೆ? ದೇವರ ವಾಕ್ಯ ಹೇಳುತ್ತದೆ, ಈತನು ದೇವಾಲಯದಿಂದ ಬಂದನೆಂಬುದಾಗಿ 17ನೇ ವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಈತನು ತನ್ನಂತ ವರ್ತಮಾನವೇನು ಅಥವಾ ಸಂದೇಶವೇನು ಎಂಬುದಾಗಿ ನೋಡುವಾಗ, ಆತನು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂದೇಶವನ್ನ ಕೊಡುವಂತವನಾಗಿದ್ದಾನೆ. ಏನೆಂಬುದಾಗಿ ಕೊಡುತ್ತಿದ್ದಾನೆ? ನಿನ್ನ ಕುಡುಗೋಲನ್ನ ಹಾಕಿ ಭೂಮಿಯ ಪೈರು ಒಣಗಿದೆ, ಕೊಯ್ಯಿ ಎಂಬುದಾಗಿ ಆತನು ಶಬ್ದದಿಂದ ಕೂಗಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುವಂತವರಾಗಿದ್ದೀವಿ. ಪ್ರಿಯರೇ, ವಾಕ್ಯವನ್ನ ಗಮನಿಸಿರಿ. ಆತನು ಮೊದಲನೇದಾಗಿ ದೇವಾಲಯದೊಳಗಿಂದ ಬರುತ್ತಿದ್ದಾನೆ. ಎರಡನೇದಾಗಿ ಆತನು ಸಂದೇಶವನ್ನ ತರುತ್ತಿದ್ದಾನೆ. ದೇವಾಲಯದೊಳಗಿಂದ ಬರುವಾಗ ತಂದೆಯಾದ ದೇವರ ಸಾನ್ನಿಧ್ಯದಿಂದ ಬರುತ್ತಿದ್ದಾನೆ. ತಂದೆಯಾದ ದೇವರು ಆತನಿಗೆ ಕೊಟ್ಟಂತ ಸಂದೇಶವನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನು ತರುತ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯ ತೀರಿಸುವ ಕಾಲ ಬಂದಿದೆ. ಅದನ್ನ ನೆರವೇರಿಸುವ ಸಲುವಾಗಿ ಇಲ್ಲಿ ಆತನು ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಗಮನಿಸಿರಿ, ಆತನು ಯಾವ ರೀತಿಯಾಗಿ ಮಾತನಾಡುತ್ತಿದ್ದಾನೆ. ನಿಮ್ಮ ಸತ್ಯವೇದವನ್ನ ನೀವು ಗಮನಿಸುವುದಾದರೆ 15ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ಮಹಾಶಬ್ದ ಏನನ್ನು ಕುರಿತು ಮಾತನಾಡುತ್ತದೆ? ಈ ಮಹಾಶಬ್ದ ಆ ಒಂದು ಸಂದೇಶದ ಪ್ರಾಮುಖ್ಯತೆಯನ್ನು ಕುರಿತು ಮಾತನಾಡುವಂತದ್ದಾಗಿದೆ. ಈ ಮಹಾಶಬ್ದ ದೇವರ ಅಧಿಕಾರವನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಈ ಮಹಾಶಬ್ದ ಆ ಒಂದು ಸಂದೇಶದ ತೀವ್ರತೆಯನ್ನಾಗಲಿ ಪ್ರಾಮುಖ್ಯತೆಯನ್ನಾಗಲಿ ಕುರಿತು ಮಾತನಾಡುವಂತದ್ದಾಗಿದೆ. ಗಮನಿಸಿರಿ ಪ್ರಿಯರೇ, ಇಲ್ಲಿ ದೇವದೂತನು ಸಂದೇಶವನ್ನ ತರುತ್ತಿದ್ದಾನೆ. ಆತನ ಸಂದೇಶ ಮಹಾಶಬ್ದದಿಂದ ಕೂಡಿದ್ದಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮುಂದೆ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುವಂತ ಒಂದು ಆತ್ಮೀಯ ಸಂಗತಿ ಏನೆಂದರೆ, ಆತನು ಯೇಸು ಸ್ವಾಮಿಗೆ ಸಂದೇಶವನ್ನ ಕೊಡುವುದು ಹೇಗೆ ಎಂಬುದಾಗಿ ಇದರ ಒಂದು ವಿವರಣೆಯನ್ನ ಕಳೆದ ಧ್ಯಾನದಲ್ಲೂ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅಂದರೆ ತಂದೆಯು ಎಲ್ಲವನ್ನ ತಿಳಿದಿದ್ದಾನೆ, ತಂದೆಯ ಹೊರತು ಮತ್ತಾರಿಗೂ ತಿಳಿದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿದಂತ ಮಾತುಗಳನ್ನ ನೆನಪು ಮಾಡಿಕೊಳ್ಳಿ. ಇಲ್ಲಿ ದೇವದೂತರನ್ನ ನಾವು ನೋಡುವಾಗ ಅವರು ಸೇವೆಯನ್ನ ಮಾಡತಕ್ಕಂಥವರು ಎಂಬುದಾಗಿಯೂ ಕೂಡ
ದೇವರ ವಾಕ್ಯದಲ್ಲಿ ನಾವುಗಳು ಧ್ಯಾನಿಸಿದ್ದೇವೆ. ಉದಾಹರಣೆಗಾಗಿ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಾಕ್ಯದ ಕಡೆಗೆ ದೇವರ ವಾಕ್ಯವನ್ನು ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪೆಲ್ ಚಾಪ್ಟರ್ 4 verse 11. Let us hear the reading. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಆಮೆನ್. ಲೂಕ ಬರೆದ ಸುವಾರ್ತೆ 22ನೇ ಅಧ್ಯಾಯ 43ನೇ ವಾಕ್ಯ. ಲೂಕ ಗಾಸ್ಪೆಲ್ ಚಾಪ್ಟರ್ 22 verse 43. Let us hear the reading. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಸೊ ಈ ವಾಕ್ಯಗಳನ್ನ ನಾವು ಗಮನಿಸುವುದಾದರೆ, ಈ ವಾಕ್ಯ ಭಾಗ ದೇವದೂತರ ಒಂದು ಸೇವಾ ಪರಿಚರ್ಯವನ್ನ ಕುರಿತು ಸ್ಪಷ್ಟತೆಯನ್ನ ಕೊಡುವಂತದ್ದಾಗಿದೆ. ಈ ದೇವದೂತನು ದೇವಾಲಯದೊಳಗಿಂದ ಬಂದನು. ಈ ದೂತನು ತಂದೆಯಾದ ದೇವರಿಂದ ಯೇಸು ಸ್ವಾಮಿಗೆ ಸಂದೇಶವನ್ನ ತಂದನು. ಆ ಸಂದೇಶವೇನೆಂದರೆ, ಈ ಒಂದು ಫಸಲು ಅಂದ್ರೆ 2 ಫಸಲುಗಳನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವು ಓದುತ್ತೇವೆ. ಮೊದಲನೆಯ ಒಂದು ಫಸಲನ್ನ ನೋಡುವಾಗ ಅದು ಪೈರು ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಎರಡನೆಯ ಒಂದು ಫಸಲನ್ನ 18ನೇ ವಾಕ್ಯದಲ್ಲಿ ದ್ರಾಕ್ಷೆ ಗೊಂಚಲು ಎಂಬುದಾಗಿ ಮಾತನಾಡುವಂತದ್ದಾಗಿದೆ. ಸೊ 2 ಫಸಲುಗಳನ್ನು ಕೂಡ ಕೊಯ್ಯುವಂತ ಸಮಯ ಬಂದಿದೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು. ಸೊ ದೇವದೂತನು ಯೇಸುಸ್ವಾಮಿಗೆ ಕೊಟ್ಟಂತ ಸಂದೇಶದಲ್ಲಿ ಅದರಲ್ಲಿರ್ತಕ್ಕಂಥ ವಾಕ್ಯದ ಅರ್ಥವೇನು? ಆತನೇನು ಹೇಳುತ್ತಿದ್ದಾನೆ? ದೇವದೂತ ಏನು ಹೇಳುತ್ತಿದ್ದಾನೆ? ಭೂಮಿಯ ಪೈರು ಮಾಗಿ ಒಣಗಿದೆ. ಸೊ ಪ್ರಿಯರೇ, ಈ ಭೂಮಿಯ ಪೈರು ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿಯನ್ನ ಸ್ವೀಕರಿಸಿಕೊಳ್ಳದಂತ ಜನರು, ಈ ಭೂಮಿಯ ಪೈರು ರಕ್ಷಣೆ ಹೊಂದದೇ ಇರುವಂತವರನ್ನ ಕುರಿತು ಮಾತನಾಡುತ್ತದೆ. ಈ ಭೂಮಿಯ ಪೈರು ವಿಗ್ರಹವನ್ನ ಪೂಜಿಸುವಂತ ವ್ಯಕ್ತಿಗಳು, ಕ್ರಿಸ್ತ ವಿರೋಧಿಯನ್ನ, ಆಂಟಿ ಕ್ರೈಸ್ಟ್ ಅನ್ನ ಆರಾಧಿಸತಕ್ಕಂತ ವ್ಯಕ್ತಿಗಳನ್ನ ಕುರಿತು ಮಾತನಾಡುತ್ತದೆ. ಸುಳ್ಳು ಪ್ರವಾದಿ, ಮೃಗ ಇವುಗಳನ್ನ ಹಿಂಬಾಲಿಸತಕ್ಕಂತ ವ್ಯಕ್ತಿಗಳನ್ನ ಕುರಿತು ಈ ಮಾಗಿದ ಪೈರು ಮಾತನಾಡುತ್ತದೆ. ಪ್ರಿಯರೇ, ಗಮನಿಸಿರಿ, ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ ಸಂಕಟ ಕಾಲ, 3.5 ವರ್ಷ ಕಾಲ ಮತ್ತು ಮಹಾಸಂಕಟ ಕಾಲ, ಈ ಒಂದು ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲ 7 ವರ್ಷಗಳು ನಡೆಯುವಂತದ್ದಾಗಿದೆ. ಈ ಒಂದು ಜ್ಞಾನದಲ್ಲಿ ನಾವು 7ನೇ ವರ್ಷದ ಅತಿ ಸಮೀಪಕ್ಕೆ ನಾವು ಬಂದಂತವರಾಗಿದ್ದೇವೆ. ಆ ಒಂದು ವಾಕ್ಯ ಭಾಗಗಳನ್ನ ಧ್ಯಾನಿಸುತ್ತಿದ್ದೇವೆ. ಸೊ ಇದನ್ನ ಕುರಿತು ಯೋವೇಲ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ಕುರಿತು ಮತ್ತಾಯ 25ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ಕುರಿತು ಸ್ವತಃ ಯೇಸು ಸ್ವಾಮಿಯ ಮಾತುಗಳಲ್ಲಿ ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಸಭೆಯಲ್ಲಿ ಗಮನಿಸಿರಿ, ದೇವರನ್ನ ನಂಬದ ವ್ಯಕ್ತಿಗಳನ್ನ ಈ ವಾಕ್ಯ ಭಾಗ ದೂತ ತಂದೆಯಾದ ದೇವರಿಂದ ಕೊಡುವಂತ ಸಂದೇಶವೇನೆಂದರೆ, ಮಾಗಿದ ಪೈರು ಎಂಬುದಾಗಿ. ಮಾಗಿದ ಪೈರು ಎಂಬುದಾಗಿ ಈ ಒಂದು ಪೈರು ಅದು ಬಹಳವಾಗಿ ಹಣ್ಣಾಗಿದೆ ಎಂಬುದಾಗಿ ಅರ್ಥ. ಮಾಗಿದ ಪೈರು ಎಂಬುದಾಗಿ ನೋಡುವಾಗ ಈ ಒಂದು ಪೈರು ಯಾವುದಕ್ಕೂ ಉಪಯೋಗವಿಲ್ಲದ್ದು ಎಂಬುದಾಗಿ ಅರ್ಥ. ಮಾಗಿದ ಪೈರು ಎಂಬುದಾಗಿ ನೋಡುವಾಗ ಈ ಒಂದು ಪೈರು ಒಣಗಿ ಹೋಗಿದೆ. ಈ ಒಂದು ಮಾಗಿದ ಪೈರು ಅದು
ಯಾವುದೇ ಪ್ರಯೋಜನಕ್ಕೂ ಬಾರದೆ ಹೆಚ್ಚಾಗಿ ಮಾಗಿ ಹೋಗಿದೆ ಎಂಬುದಾಗಿ ಅರ್ಥ. ಮಾಗಿದ ಪೈರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುವಾಗ ಅದು ಕೊಳೆತು ಹೋಗಿದೆ ಎಂಬುದಾಗಿ ಈ ವಾಕ್ಯ ಭಾಗ ವಿವರಿಸುವಂತದ್ದಾಗಿದೆ. ಈ ಒಂದು ಪೈರು ಭೂಮಿಗೆ ಉಪಯೋಗವಲ್ಲ ಎಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಪ್ರಿಯ ದೈವ ಜನರೇ, ಇಲ್ಲಿ ಒಂದು ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆತ್ಮೀಯ ಪಾಠವೇನೆಂದರೆ, ದೇವರು ಕರುಣೆಯುಳ್ಳವನು, ದೇವರು ಕೃಪೆಯುಳ್ಳವನು. ಈಗ ಧ್ಯಾನಿಸುವಂತ ಈ ವಾಕ್ಯ ಭಾಗದಲ್ಲಿ ನಾವು ಕರ್ತನ ದಿನ, ನ್ಯಾಯ ತೀರ್ಪಿನ ದಿನ ಅಷ್ಟು ಸಮೀಪದಲ್ಲಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ವಾಕ್ಯ ಭಾಗಗಳು ನೆರವೇರುವಂತದ್ದಾಗಿದೆ. ಅಂತ ಒಂದು ಸಮಯದಲ್ಲೂ ಕೂಡ, ಅಂತ ಒಂದು ಹಂತದಲ್ಲೂ ಕೂಡ ದೇವರು ಕೆಲವರಾದರೂ ರಕ್ಷಣೆ ಹೊಂದಬೇಕು, ಸತ್ಯದ ಪರಿಜ್ಞಾನಕ್ಕೆ ಬರಬೇಕು, ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಬಾರದು, ಅವರು ಪರಲೋಕ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ದೇವರು ಇಲ್ಲಿ ತಾಳ್ಮೆಯಿಂದ ಕಾದಿರುವುದನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಹಾಗಾದರೆ ನೀವು ನಾನು ಈ ಒಂದು ಧ್ಯಾನದಲ್ಲಿ ದೇವರ ಕೃಪೆ ಎಷ್ಟೊಂದು ಮಹತ್ವ ಉಳ್ಳದೆಂಬುದಾಗಿ ನೀವು ನಾನು ಅರ್ಥೈಸಿಕೊಳ್ಳಬಹುದು. ಪ್ರಿಯ ದೈವ ಜನರೇ, ಸ್ವಲ್ಪ ನಿಮ್ಮ ನೆನಪನ್ನ ಕೆದಕಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾವುಗಳು ಧ್ಯಾನಿಸಿದೆವು. ಯಾವ ರೀತಿಯಾಗಿ 1,44,000 12 ಗೋತ್ರದಿಂದ ಆರಿಸಲ್ಪಟ್ಟವರು ದೇವರಿಗೆಂದು ಈ ಲೋಕದಲ್ಲಿ ಸಾಕ್ಷಿಯ ಜೀವಿತವನ್ನ ಜೀವಿಸಿದರು. ಯಾವ ರೀತಿಯಾಗಿ ಅವರು ಸುವಾರ್ತೆಯನ್ನ ಸಾರಿದರು ಎಂಬುದಾಗಿಯೂ ಕೂಡ ನಾವುಗಳು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ಅನೇಕರು ಅವರಿಗೆ ಸುವಾರ್ತೆಯನ್ನು ಸಾರಿದರೂ ಕೂಡ, ಇಬ್ಬರು ಸಾಕ್ಷಿಗಳು ಸುವಾರ್ತೆಯನ್ನು ಸಾರಿದರೂ ಕೂಡ, ಇನ್ನೂ ಅನೇಕರು ಯೇಸು ಸ್ವಾಮಿಯನ್ನ ನಂಬದೆ, ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಅವರು ಮೊಂಡರಾಗಿ, ಅವಿಧೇಯರಾಗಿ ನಡೆದುಕೊಳ್ಳುವಂತವರಾಗಿದ್ದಾರೆ. ಆದ ಕಾರಣ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಕರ್ತನು ಮೇಘದ ಮೇಲೆ ಕುಳಿತಿದ್ದಾನೆ. 14ನೇ ಅಧ್ಯಾಯ 14ನೇ ವಾಕ್ಯ. ಮೇಘ ಆತನ ಉನ್ನತತ್ವವನ್ನ ಕುರಿತು ಮಾತನಾಡುತ್ತದೆ. ಎಲ್ಲರಿಗಿಂತಲೂ ಆತನು ಶ್ರೇಷ್ಠನಾಗಿದ್ದಾನೆ. ಈಗ ಆತನು ತನ್ನ ಕುಡುಗೋಲಿನಿಂದ, ಸಾಧಾರಣವಾದ ಕುಡುಗೋಲಲ್ಲ, ಹದವಾದ ಕುಡುಗೋಲಿನಿಂದ ಈ ಮಾಗಿದ ಪೈರನ್ನ ಕೊಯ್ಯುವಾತನಾಗಿದ್ದಾನೆ. ಪ್ರಿಯ ದೈವ ಜನರೇ, ಈ ಒಂದು ನ್ಯಾಯ ತೀರ್ಪು ಖಚಿತವಾಗಿಯೂ ನೆರವೇರುತ್ತದೆ. ಈ ಒಂದು ನ್ಯಾಯ ತೀರ್ಪು ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟ ಹಾಗೆ ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದೇವರು ಕುರಿಗಳನ್ನು, ಟಗರುಗಳನ್ನು ಬೇರ್ಪಡಿಸುತ್ತಾನೆ, ಟಗರನ್ನ ನಾಶಪಡಿಸುತ್ತಾನೆ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಗೋಧಿಯನ್ನ ಯಾವ ರೀತಿಯಾಗಿ ಪ್ರತ್ಯೇಕಿಸುತ್ತಾನೆ, ಹಣಜೆಯನ್ನ ಯಾವ ರೀತಿಯಾಗಿ ಆತನು ಶೇಖರಿಸಿ ಆತನು ಸುಟ್ಟು ಬಿಡುತ್ತಾನೆ ಎಂಬ ನ್ಯಾಯ ತೀರ್ಪುಗಳನ್ನ ನೆನಪು ಮಾಡಿಕೊಳ್ಳಿರಿ. ಅದರ ಜೊತೆಗೆ ಈ ಒಂದು ಸುಗ್ಗಿಯು ಕಾಲದಲ್ಲಿ ಪೈರು ಮಾಗಿದೆ, ಅದನ್ನ ಕುಡುಗೋಲನ್ನ ಹಾಕಿ ಕೊಯ್ಯಿ ಎಂಬುದಾಗಿ ದೇವದೂತನು ಹೇಳಿದಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. 16ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ಮನುಷ್ಯ ಕುಮಾರನು ಏನು ಮಾಡಿದನೆಂಬುದಾಗಿ ವಾಕ್ಯವನ್ನ ಓದೋಣ. ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು.
ಭೂಮಿಯ ಪೈರು ಕೊಯ್ಯಲ್ಪಟ್ಟಿತು ಎಂಬುದು. ಪ್ರಿಯರು, ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಆಗ ತಾವೆಲ್ಲರೂ ಕೂಡ ಈ ವಾಕ್ಯವನ್ನ, ಅದರಲ್ಲಿರ್ತಕ್ಕಂಥ ಆ ಆತ್ಮೀಯ ಅರ್ಥಗಳನ್ನ, ಪಾಠಗಳನ್ನ ನಾವು ತಿಳಿದುಕೊಳ್ಳಬಹುದು. ದಯಮಾಡಿ ನಮ್ಮ ಸತ್ಯವೇದವನ್ನ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 2ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 16 verse 2. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿಗೆ ಹೊಯ್ದನು. ಕೂಡಲೇ ಮೊದಲನೆಯ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯರ ಮೈಮೇಲೆ ಕೆಟ್ಟ ಉರಿಹುಣ್ಣು ಎದ್ದಿತು. ನೋಡಿ, ಈ ವಾಕ್ಯವನ್ನ ಅರ್ಥ ಮಾಡ್ಕೊಳ್ರಿ. ಕರ್ತನಾದ ಯೇಸು ಕ್ರಿಸ್ತನು ಹದವಾದ ಕುಡುಗೋಲನ್ನ ಭೂಮಿಗೆ ಹಾಕಿ ಆತನು ಕೊಯ್ದಾಗ ಯಾವ ಪರಿಣಾಮ, ಯಾವ ನ್ಯಾಯ ತೀರ್ಪು ಅಲ್ಲಿ ಕಂಡು ಬಂದಿತು ಎಂಬುದಾಗಿ ನೋಡುವಾಗ 7 ಪಾತ್ರೆಗಳ ನ್ಯಾಯ ತೀರ್ಪನ್ನ ಈ ದೇವರು ಈ ಲೋಕದ ಮೇಲೆ ಬರಮಾಡುತ್ತಿದ್ದಾನೆ. ಸೊ ಅದರಲ್ಲಿ ಮೊದಲನೆಯ ನ್ಯಾಯ ತೀರ್ಪು ಹೇಗಿದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಅವರ ಮೈ ಮೇಲೆಲ್ಲ ಹುಣ್ಣುಗಳು ಎದ್ದವು ಎಂಬುದಾಗಿ. ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಎರಡನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸಮುದ್ರದ ಮೇಲೆ ಹೊಯ್ದನು. ಅದರ ನೀರು ಸತ್ತವನ ರಕ್ತದ ಹಾಗಾಯಿತು, ಮತ್ತು ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲವೂ ಸತ್ತು ಹೋದವು. ನೋಡಿ, 3ನೇ ವಾಕ್ಯವನ್ನ ನೀವು ಗಮನಿಸುವಾಗ ಇದು ಯಾವಾಗ ಜರುಗ್ತಾ ಇದೆ? ಯಾವಾಗ ಕುಡುಗೋಲನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ಹಾಕಿ ಕೊಯ್ಯುತ್ತಿದ್ದಾನೋ ಆಗ ಈ ಒಂದು ಘಟನೆಗಳು ಈ ಭೂಮಿಯ ಮೇಲೆ ಜರುಗುವಂತದಾಗಿದೆ. ಸೊ ಈ 2ನೇ ಪಾತ್ರೆಯಲ್ಲಿದ್ದಂತ ಆ ಒಂದು ರೌದ್ರತೆ ನ್ಯಾಯ ತೀರ್ಪು ಬಂದಾಗ ದೇವರ ವಾಕ್ಯ ಹೇಳುತ್ತದೆ ಸಮುದ್ರ ರಕ್ತವಾಯಿತು ಎಂಬುದಾಗಿ. ಮಾತ್ರವಲ್ಲ, ಅದರಲ್ಲಿದ್ದಂತ ಪ್ರತಿಯೊಂದು ಜೀವಿಸುವಂತ ಜೀವಿಗಳು ಸಮುದ್ರದಲ್ಲಿ ಸತ್ತು ಹೋಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. 4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನದಿಗಳು, ಬುಗ್ಗೆಗಳು ಕೂಡ ರಕ್ತಮಯವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಈ ವಾಕ್ಯವನ್ನ ಬಿಟ್ಟು ಹೊರಬರಬೇಡ್ರಿ. ದೇವದೂತನು ತಂದೆಯಾದ ದೇವರಿಂದ ತಂದಂತ ಸಂದೇಶವನ್ನ ಯೇಸು ಸ್ವಾಮಿಗೆ ಹೇಳಿದನು, ನಿಮ್ಮ ಕುಡುಗೋಲನ್ನ ಹಾಕಿ ಕೊಯ್ಯಿರಿ, ಭೂಮಿಯ ಪೈರು ಮಾಗಿದೆ ಎಂಬುದಾಗಿ ಹೇಳಿದನು. ಅದರ ಪರಿಣಾಮ ಈ ಒಂದು ನ್ಯಾಯ ತೀರ್ಪನ್ನ ನಾವು ನೋಡುವಂತವರಾಗಿದ್ದೇವೆ. ಎಷ್ಟೊಂದು ಘೋರವಾದಂಥದ್ದು. ಮೈ ಮೇಲೆ ಒಂದು ಹುಣ್ಣು ಇದ್ರೇನೆ ನಾವು ಸಹಿಸ್ಕೊಳ್ಳಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವರ ಮೈಯೆಲ್ಲ ಹುಣ್ಣುಗಳು ಎಬ್ಬಿಸಲ್ಪಟ್ಟವು. ನಾವು ಈಗ ನಾವು ಬಾಲ್ಯದಲ್ಲಿದ್ದಾಗ ನಲ್ಲಿನಲ್ಲೇ ನೀರು ಕುಡಿತಾ ಇದ್ದೆವು, ಕೊಳದಲ್ಲೇ ನೀರು ಕುಡಿತಾ ಇದ್ದೆವು. ಅಷ್ಟೊಂದು ಶುದ್ಧವಾಗಿತ್ತು. ಆದರೆ ಈಗ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಕುಡಿತಾ ಇದ್ದೇವೆ. ಅದು ಸರಿ ಇಲ್ಲ ಎಂಬುದಾಗಿ ತಾವುಗಳು ನೀರನ್ನು ಕುರಿತು ಬಲ್ಲವರಾಗಿದ್ದೀರಿ. ಆದರೆ ಪ್ರಕಟಣೆಯ ಗ್ರಂಥದಲ್ಲಿ ನ್ಯಾಯ ತೀರ್ಪನ್ನು ನೋಡುವಾಗ ಒಂದು ಎಲ್ಲವೂ ಕೂಡ ರಕ್ತದ ಬಣ್ಣದಲ್ಲಿದೆ. ಹೇಗೆ ಕುಡಿಯಲು ಸಾಧ್ಯ? ಎರಡನೇದಾಗಿ ಎಲ್ಲಾ ಜೀವಿಗಳು ಕೂಡ ಅದು ಸತ್ತು ಹೋಗುವಂತದ್ದಾಗಿದೆ. 8ನೇ ವಾಕ್ಯ ಮತ್ತೆ ಏನು ಜರುಗುತ್ತಿದೆ ವಾಕ್ಯದಲ್ಲಿ ಓದೋಣ. ಪ್ರಕಟಣೆ 16ನೇ ಅಧ್ಯಾಯ 8ನೇ ವಾಕ್ಯ. 4ನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಗಮನಿಸಿರಿ, ನೀವು ನಿಮ್ಮಲ್ಲಿ ಎಷ್ಟು ಮಂದಿ ವಾರ್ತಾ ಪತ್ರಿಕೆಗಳನ್ನ ಓದುತ್ತೀರೋ ಅಥವಾ ಇದು ಮೊಬೈಲ್ಗಳಲ್ಲಿ ನ್ಯೂಸ್ ಅನ್ನ ಓದುತ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಂಬುತ್ತೇನೆ ಅನೇಕರು ನೀವು ಓದುತ್ತಿದ್ದೀರಿ ಎಂಬುದಾಗಿ. ಸೊ ಈಗ ಜರುಗುತ್ತಿರುವಂತ ಘಟನೆಗಳಿಗೆ ಈ ಸಂದೇಶವನ್ನ ನಾನು ನಿಮ್ಮ ನೆನಪನ್ನ ಕೆದಕುವ ಸಲುವಾಗಿ ತರುತ್ತಿದ್ದೇನೆ. ಈ ದಿನ ಯುರೋಪ್ ದೇಶಗಳಲ್ಲಿ, ಫ್ರಾನ್ಸ್ ತೆಗೆದುಕೊಳ್ಳಿ,
ಮತ್ತಾವುದೇ ದೇಶವನ್ನ ತೆಗೆದುಕೊಂಡ್ರಿ, ಯುರೋಪಿಯನ್ ಕಂಟ್ರೀಸ್ ನೀವು ತೆಗೆದುಕೊಂಡ್ರೆ ಅಲ್ಲಿ ಅಧಿಕವಾದ ಉಷ್ಣಾಂಶದಿಂದ ಅನೇಕರು ಸಾಯುತ್ತಿದ್ದಾರೆ. ಪ್ರಿಯರೇ, ಗಮನಿಸಿರಿ. ಒಂದು ವೇಳೆ ನೀವು ತಿಳಿಯದೇ ಇರುವುದಾದರೆ ದಯಮಾಡಿ ತಿಳಿದುಕೊಳ್ಳ್ರಿ. ವಿಶ್ವದಲ್ಲಿ ಏನು ಜರುಗುತ್ತಿದೆ, ಅಧಿಕವಾದ ಉಷ್ಣಾಂಶದಿಂದ ಜನರು ಪ್ರಾಣವನ್ನ ಕಳ್ಕೋತಿದ್ದಾರೆ. 8ನೇ ವಾಕ್ಯದಲ್ಲಿ ನಾವುಗಳು ಗಮನಿಸುವಾಗ ಸೂರ್ಯನಿಗೆ ತನ್ನ ಉಷ್ಣವನ್ನ ಹೆಚ್ಚಿಸಿಕೊಳ್ಳತಕ್ಕಂತ ದೇವರು ಮಾಡುತ್ತಾನೆ. ಮಾತ್ರವಲ್ಲ, ಆತನ ಉಷ್ಣತೆಯಿಂದ ಮಾನವನು ಕಂದಿಸಲ್ಪಡುತ್ತಿದ್ದಾನೆ. ಆ ಉಷ್ಣವನ್ನ ಮನುಷ್ಯನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾದ ಉಷ್ಣವನ್ನ ಈ ವಾಕ್ಯ ಭಾಗದಲ್ಲಿ ಆತನು ಮಾಗಿದ ಪೈರನ್ನ ಕುಡುಗೋಲಿನಿಂದ ಕೊಯ್ಯುವಾಗ ಸಂಭವಿಸುವಂತದ್ದಾಗಿದೆ. 10ನೇ ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 10ನೇ ವಾಕ್ಯ. 5ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಮೊದಲನೇ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು. ಪ್ರಿಯರೇ, ಗಮನಿಸಿರಿ. ಮತ್ತೊಂದು ಮಾಗಿದ ಪೈರು, ಮತ್ತೊಂದು ಸುಗ್ಗಿ ಕಾಲದಲ್ಲಿ ಏನು ಸಂಭವಿಸಲಿದೆ, ಈ ಭೂಮಿಯ ಮೇಲೆ ಏನು ಸಂಭವಿಸಲಿದೆ ಎಂಬುದಾಗಿ ನಾವುಗಳು ಪ್ರಶ್ನೆಯನ್ನ ಹಾಕಿಕೊಂಡು ಉತ್ತರವನ್ನು ಹುಡುಕುವಾಗ ದೇವರ ವಾಕ್ಯ ಹೇಳ್ತದೆ, ಕತ್ತಲಾಗುತ್ತದೆ. ಯಾವುದು ಕತ್ತಲಾಗುತ್ತದೆ? ಸೈತಾನನ ರಾಜ್ಯ, ಸೈತಾನನ ಸಿಂಹಾಸನದ ಮೇಲೆ ಆ ಪಾತ್ರೆಯಲ್ಲಿರ್ತಕ್ಕಂಥ ದೇವರ ರೌದ್ರವನ್ನ ಸುರಿದಾಗ ಆತನ ರಾಜ್ಯ ಕತ್ತಲೆಯಿಂದ ತುಂಬಿಕೊಳ್ಳುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮಾತ್ರವಲ್ಲ, ಆ ಸಮಯದಲ್ಲೂ ಕೂಡ ತಮ್ಮ ಮೈ ಮೇಲಿನ ಹುಣ್ಣುಗಳ ನಿಮಿತ್ತವಾಗಿ, ಉಷ್ಣಾಂಶದ ನಿಮಿತ್ತವಾಗಿ, ನೀರು ರಕ್ತವಾಗುವುದರ ನಿಮಿತ್ತವಾಗಿ, ಜೀವಿಗಳು ಸಮುದ್ರದಲ್ಲಿ ಸಾಯುವುದರ ನಿಮಿತ್ತವಾಗಿ, ಕತ್ತಲಿನ ನಿಮಿತ್ತವಾಗಿ ಜನರು ಪರಲೋಕದ ದೇವರನ್ನ ದೂಷಿಸುವಂತವರಾಗಿದ್ದಾರೆ. ಅಲ್ಲೂ ಕಚ್ಚಿಕೊಂಡು ಆತನನ್ನ ಅಪಮಾನ ಪಡಿಸುವಂತವರಾಗಿದ್ದಾರೆ. ಅಂದ್ರೆ ತಿರಸ್ಕಾರ ಮಾಡುವಂತವರಾಗಿದ್ದಾರೆ. ಅವರು ಪರಲೋಕದ ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮಾಪಣೆಯನ್ನ ಹೊಂದದೆ, ಮಾರು ಮನಸ್ಸನ್ನ ಹೊಂದದೆ, ತಮ್ಮ ಮನಸ್ಸನ್ನ ಕಠಿಣಪಡಿಸಿಕೊಳ್ಳುವಂತವರಾಗಿದ್ದಾರೆ. ಮತ್ತೊಂದು ಸತ್ಯವನ್ನ ಈ ವಾಕ್ಯ ಭಾಗದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 6ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಪ್ರಿಯರೇ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ದ್ರಾಕ್ಷೆ ಹಣ್ಣುಗಳ ಕೊಯ್ಲನ್ನ ನಾವು ಧ್ಯಾನಿಸಲಿದ್ದೇವೆ. ಇದರ ಒಂದು ನ್ಯಾಯ ತೀರ್ಪು ಯಾವಾಗ ಜರುಗುತ್ತದೆ ಎಂಬುದಾಗಿ ನೋಡುವಾಗ ಹರ್ಮಗೆಡನ್ ಎಂಬ ಸ್ಥಳದಲ್ಲಿ ಜರುಗುವಂತದ್ದಾಗಿದೆ. ಯೆರೂಸಲೇಮಿನ ದಕ್ಷಿಣಕ್ಕೆ ಹರ್ಮಗೆಡನ್ ಇದೆ. ಯೆರೂಸಲೇಮಿನಿಂದ 60 ಮೈಲಿ ಹೊರವಲಯದಲ್ಲಿ ಈ ಒಂದು ಪ್ರದೇಶವಿದೆ. ಈ ಪ್ರದೇಶದಲ್ಲಿ ದೇವರು ಇಡೀ ವಿಶ್ವದ ಜನರನ್ನ ಇಸ್ರೇಲಿಗೆ ವಿರುದ್ಧವಾಗಿ ಆತನು ನಡೆಸುವ ಆತನಾಗಿದ್ದಾನೆ. ಮಾತ್ರವಲ್ಲ, ಈ ಒಂದು ಜನರ ಒಂದು ಸಂಖ್ಯೆಯನ್ನ ನೀವು ನೋಡುವಾಗ ಅವುಗಳ ಸಂಖ್ಯೆ 100 ಕೋಟಿ, 200 ಕೋಟಿ, ಈ ರೀತಿಯಾಗಿ ಕೋಟಿಗಟ್ಟಲೆ ಜನ ಅಲ್ಲಿ ಬರುವಂತವರಾಗಿದ್ದಾರೆ ಎಂಬ ಸಂಗತಿಯನ್ನ ನಿಮ್ಮ ಮನಸ್ಸಿಗೆ ತರಲು ಬಯಸುತ್ತೇನೆ. ನೀವು ದೇವರ ವಾಕ್ಯವನ್ನ ನಂಬಿರಿ. ಅಷ್ಟೊಂದು ಜನರು ಪ್ರಯಾಣ ಮಾಡಬೇಕಾದರೆ ಹೇಗೆ? ನಿಮ್ಮ ಮನಸ್ಸನ್ನ ಕೆದಕಲು ಬಯಸುತ್ತೇನೆ. ಪ್ರಿಯರೇ, ನೀವು ಬೆಂಗಳೂರಿನ ಟ್ರಾಫಿಕ್ ಅನ್ನ ನೀವು ನೋಡುವುದಾದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಎಂಬುದಾಗಿ ನೀವು ಕರಿಬಹುದು. ಹಲವಾರು ಪ್ರದೇಶಗಳಲ್ಲಿ ಕಡಿಮೆ ವಾಹನಗಳು, ಕಡಿಮೆ ಜನರು ಪ್ರಯಾಣಿಸುವಂತ ಒಂದು ಪಟ್ಟಣದಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗುತ್ತದೆ. ನಿಮ್ಮ ಮನಸ್ಸನ್ನ ವಿಶಾಲಪಡಿಸ್ಕೊಳ್ಳಿ.
ಕೋಟಿಗಟ್ಟಲೆ ಜನರು ಯಾವ ರೀತಿಯಾಗಿ ಯೆರೂಸಲೇಮಿಗೆ ಬರುತ್ತಾರೆ? ಚೈನಾದಿಂದ ಬರ್ತಾರೆ, ರಷ್ಯಾದಿಂದ ಬರ್ತಾರೆ, ರಷ್ಯಾ ಸುತ್ತಮುತ್ತಲಿಂದ ಟರ್ಕಿಯಿಂದ ಬರ್ತಾರೆ. ಹೇಗೆ ಬರ್ತಾರೆ? ಅವರು ಬರಲು ಮಾರ್ಗವೇನು ಎಂಬುದಾಗಿ ನಾವು ಪ್ರಶ್ನೆಯನ್ನು ಹಾಕಿಕೊಳ್ಳುವುದಾದರೆ, ಇದೇ ಮಾರ್ಗ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯಾವಾಗಲೂ ತುಂಬಿ ಹರಿಯತಕ್ಕಂತ ಯೂಫ್ರೇಟಿಸ್ ನದಿಯ ನೀರನ್ನ ದೇವರು ಬತ್ತಿ ಹೋಗುವಂತೆ ಮಾಡುತ್ತಾನೆ. ಅದರ ಮೂಲಕ ದೇವರ ವಾಕ್ಯ ಹೇಳುತ್ತದೆ, ರಾಜರುಗಳು ಈ ಒಂದು ಮಾರ್ಗವಾಗಿ ಬರಲು ಪ್ರಯಾಣಿಸಲು ಅನುಕೂಲವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಸೊ ಪ್ರಿಯರೇ, 15ನೇ ಅಧ್ಯಾಯದಲ್ಲಿ ಹಲವಾರು ಸಂಗತಿಗಳನ್ನ ನಾವುಗಳು ಧ್ಯಾನಿಸಿದ್ದೇವೆ. ಕೂಡಿಸಿಕೊಳ್ಳೋಣ. ದೇವದೂತನು ತಂದೆಯಾದ ದೇವರಿಂದ ಸಂದೇಶವನ್ನ ಕೊಟ್ಟನು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹದವಾದ ಕುಡುಗೋಲನ್ನು ಹಾಕಿ ಕೊಯ್ದನು. ಮಾಗಿದ ಪೈರನ್ನ ಕೊಯ್ದನು. ಮಾಗಿದ ಪೈರು ಅಂದರೆ ರಕ್ಷಣೆ ಹೊಂದದೇ ಇರತಕ್ಕಂಥವರು, ಯೇಸುವಿನ ನಂಬದೇ ಇರತಕ್ಕಂಥವರು. ಆತನು ಕೊಯ್ದಾಗ ಈ ಭೂಮಿಯ ಮೇಲೆ 7 ಪಾತ್ರೆಗಳ ನ್ಯಾಯ ತೀರ್ಪನ್ನ ದೇವರು ಬರಮಾಡುತ್ತಿದ್ದಾನೆ. ಸೊ ಆ ಒಂದು ನ್ಯಾಯ ತೀರ್ಪು ಎಷ್ಟೊಂದು ಭೀಕರವಾಗಿತ್ತು, ಎಷ್ಟೊಂದು ಕ್ರೂರವಾಗಿತ್ತು ಎಂಬ ಸಂಗತಿಯನ್ನ ಈ ವಾಕ್ಯ ಭಾಗದಲ್ಲಿ ನಾವುಗಳು ಧ್ಯಾನಿಸಿದ್ದೇವೆ, ಗಮನಿಸಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 17ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 14 verse 17. Let us hear the reading. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು. ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ಸುಪ್ರಿಯರೇ, ಇಲ್ಲಿ ಮತ್ತೊಬ್ಬ ದೂತನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಆತನ ಬಳಿಯೂ ಕೂಡ ಕುಡುಗೋಲು ಇತ್ತು ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದಾಗಿದೆ. ಗಮನಿಸಿರಿ. 18ನೇ ವಾಕ್ಯ ಸಿಸ್ಟರ್ ಓದಿ. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷೆ ಗೊಂಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಪ್ರಿಯರೇ, ಇಲ್ಲಿ ಮತ್ತೊಂದು ದೂತನು ಬರುತ್ತಿದ್ದಾನೆ. ಈತನು 7ನೆಯ ದೂತನಾಗಿದ್ದಾನೆ. ಈತನು ಏನು ತಿಳಿಸುತ್ತಿದ್ದಾನೆ? ಈತನ ಒಂದು ವಾಕ್ಯವನ್ನ ಗಮನಿಸುವಾಗ ಆತನು ಭೂಮಿಯ ಆ ದ್ರಾಕ್ಷೆ ಗೊಂಚಲು ಮಾಗಿದೆ ಎಂಬುದಾಗಿ ಹೇಳುತ್ತಿದ್ದಾನೆ. ಅದು ಹಣ್ಣಾಗಿದೆ ಎಂಬುದಾಗಿ ಹೇಳುತ್ತಿದ್ದಾನೆ. ಅದನ್ನು ಕೊಯ್ಯುವಂತ ಸಮಯ ಬಂದಿದೆ ಎಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಆತನು ಎಲ್ಲಿಂದ ಬರುತ್ತಿದ್ದಾನೆ? 18ನೇ ವಾಕ್ಯವನ್ನ ನೀವು ಗಮನಿಸಿರಿ. ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನೆಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದಾಗಿದೆ. ಸೊ ಪ್ರಿಯರೇ, ಈ ದೇವದೂತ ನಾವು ಗಮನಿಸುವಾಗ ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಓದುವಂತವರಾಗಿದ್ದೇವೆ. ಈ ದೇವದೂತ ಯಜ್ಞವೇದಿಯ ಬಳಿಯಿಂದ ಬರುತ್ತಿದ್ದಾನೆ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 9ರಿಂದ 11 ವಾಕ್ಯಗಳು ಓದಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 6 verse 9 to 11. Let us understand this angel. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು, ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯೂ ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಸೊ ಪ್ರಿಯರೇ, ಈ ದೇವದೂತನು ಆತನು ಬೆಂಕಿಯ ಮೇಲೆ
ಅಧಿಕಾರವನ್ನ ಹೊಂದಿದಂತ ದೇವದೂತನೆಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಈ ದೇವದೂತನು ಆತನು ಗಮನಿಸುವಂತಹ ಒಂದು ಸಂಗತಿ ಏನೆಂದರೆ, ಪ್ರಾರ್ಥನೆಯನ್ನ ಕುರಿತು ಈ ದೇವದೂತನು ಮಾತನಾಡುತ್ತಿದ್ದಾನೆ. ಯಜ್ಞವೇದಿಯ ಕೆಳಗಿದ್ದಂತ ಪರಿಶುದ್ಧರು ಅವರು ಕರ್ತನ ಬಳಿ ಮೊರೆ ಇಡುತ್ತಿದ್ದಾರೆ. ಕರ್ತನೇ, ಇನ್ನು ಎಷ್ಟು ಕಾಲ ನೀನು ಮೌನದಿಂದ ಇರುವಿ? ದೇವರ ಮಕ್ಕಳನ್ನ ಹತ್ಯೆ ಮಾಡಿದ್ದಾರೆ, ಹತಸಾಕ್ಷಿಗಳಾಗಿದ್ದೇವೆ, ಸುವಾರ್ತೆಯನ್ನ ತಿರಸ್ಕರಿಸಿದ್ದಾರೆ. ನೀನು ಅವರನ್ನ ಮುಯ್ಯಿ ತೀರಿಸದೆ ಎಷ್ಟು ಕಾಲ ಮೌನವಾಗಿರುವಿ ಎಂಬುದಾಗಿ ಅವರು ಪ್ರಾರ್ಥಿಸುವಂತವರಾಗಿದ್ದಾರೆ. ಸೊ ಪ್ರಿಯರೇ, ಈ ಒಂದು ದೇವದೂತ ಕರ್ತನ ಅವರ ಪ್ರಾರ್ಥನೆ ಹೇಗೆ ನೆರವೇರುತ್ತದೆ ಎಂಬುದನ್ನ ಕುರಿತು ಆತನು ಸೂಚನೆಯಾಗಿ ಈ ವಾಕ್ಯ ಭಾಗದಲ್ಲಿ ಕಂಡು ಬರುತ್ತಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಬೆಂಕಿಗೆ ಅಧಿಕಾರಿಯಾದ, ಈಸ್ ಹ್ಯಾವಿಂಗ್ ಅಥಾರಿಟಿ ಓವರ್ ದ ಫೈರ್. ಮಾತ್ರವಲ್ಲ, ಆತನು ಯಜ್ಞವೇದಿಯ ಸಮೀಪದಿಂದ ಬರುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಈ ಯಜ್ಞವೇದಿಯನ್ನ ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಎಕ್ಸಡಸ್ ಚಾಪ್ಟರ್ 40 verse 5. ವಿಮೋಚನಾ ಕಾಂಡ 40ನೇ ಅಧ್ಯಾಯ 5ನೇ ವಾಕ್ಯ. ಆಜ್ಞಾಶಾಸನಗಳ ಮಂಜೂಷದ ಎದುರಾಗಿ ಚಿನ್ನದ ಧೂಪವೇದಿಯನ್ನು ಇಟ್ಟು ಗುಡಾರದ ಬಾಗಿಲಲ್ಲಿ ಪರದೆಯನ್ನು ಕಟ್ಟಬೇಕು. ಸುಪ್ರಿಯರೇ, ಈ ಯಜ್ಞವೇದಿಯಿಂದ ಅದರ ಕೆಂಡವನ್ನ ತೆಗೆದು ಅವರು ಧೂಪವನ್ನ ಸಮರ್ಪಿಸುತ್ತಿದ್ದರು. ಯಾಜಕನ ಒಂದು ಸೇವೆಯ ಜವಾಬ್ದಾರಿಯನ್ನ ನೋಡುವಾಗ, ಬೆಳಗ್ಗೆ ಮತ್ತು ಸಂಜೆ ಯಜ್ಞಗಳು ಸಮರ್ಪಿಸಲ್ಪಡುವಾಗ ದೀಪವನ್ನ ಉರಿಸುವ ವಿಷಯದಲ್ಲಿ ಅವರು ಸೇವೆಯನ್ನ ಮಾಡುವಂತವರಾಗಿದ್ದರು. ಈ ದೀಪ ಮತ್ತು ಧೂಪ ಏನನ್ನು ಕುರಿತು ಮಾತನಾಡುತ್ತದೆ? ಈ ಧೂಪ ಪ್ರಾರ್ಥನೆಯನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಕೀರ್ತನೆ 141 2ನೇ ವಾಕ್ಯ. ಓದುವುದನ್ನು ಕೇಳಿಸಿಕೊಳ್ಳೋಣ. Psalm 141 verse 2. Let us hear the reading. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಆಮೆನ್. ಸೊ ಪ್ರಿಯರೇ, ಯಜ್ಞವೇದಿಯ ಕೆಳಗಡೆ ಇರತಕ್ಕಂಥ ಹತವಾದಂಥವರು, ರಕ್ತ ಸಾಕ್ಷಿಗಳು, ದೇವರ ವಾಕ್ಯದ ನಿಮಿತ್ತ, ತಮ್ಮ ಸಾಕ್ಷಿಯ ನಿಮಿತ್ತವಾಗಿ ಹತವಾದಂಥವರು ಅವರು ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ. ಆ ಪ್ರಾರ್ಥನೆಯನ್ನು ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3ರಿಂದ 5ನೇ ವಾಕ್ಯದಲ್ಲೂ ಕೂಡ ಯಜ್ಞವೇದಿಯನ್ನ ಕುರಿತು, ಧೂಪವನ್ನ ಕುರಿತು, ಪ್ರಾರ್ಥನೆಯನ್ನ ಕುರಿತು ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ವಿಮೋಚನಾ ಕಾಂಡ 30ನೇ ಅಧ್ಯಾಯ 7 ಮತ್ತು 8 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. ಎಕ್ಸಡಸ್ ಚಾಪ್ಟರ್ 30 verse 7 and 8. Let us hear the reading. ಆರೋನನು ಪ್ರತಿನಿತ್ಯವೂ ಹೊತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. ಹೀಗೆ ನಿಮ್ಮಿಂದಲೂ ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆಯೂ ಇರಬೇಕು. ಸೊ ಪ್ರಿಯರೇ, ಈ ಧೂಪವನ್ನ ಸಮರ್ಪಿಸುವಂತ ಕಾರ್ಯ ಮಾತ್ರವಲ್ಲ, ಈ ಧೂಪ ಪ್ರಾರ್ಥನೆಗೆ ಸಾದೃಶ್ಯವಾಗಿದೆ ಎಂಬ ಸಂಗತಿಯನ್ನ ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ಈ ಧೂಪ ಮತ್ತು ಯಜ್ಞವೇದಿ ಮತ್ತು ಈ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಂತ ಬೆಂಕಿಯ ಮೇಲಿನ ಅಧಿಕಾರಿ ಎಂಬತಕ್ಕಂಥ ವಾಕ್ಯ ಭಾಗ, ಇವೆಲ್ಲವುಗಳು ಕೂಡ ಒಂದಕ್ಕೊಂದು ಹೊಂದಿಕೊಂಡು ಕಂಡು ಬರುವಂತದ್ದಾಗಿದೆ. ಸೊ ಇಲ್ಲಿ ದೂತ ಈತನು ಕೂಡ, ಆತನು ಮೆಲ್ಲಗೆ ಮಾತನಾಡುತ್ತಿಲ್ಲ, ಆತನು ಕೂಡ ಗಟ್ಟಿಯಾದ ಧ್ವನಿಯಿಂದ ಮಾತನಾಡುತ್ತಿದ್ದಾನೆ. ಹಣ್ಣು ಮಾಗಿದೆ, ಅದನ್ನ ಕೊಯ್ರಿ, ಹಣ್ಣುಗಳಲ್ಲಿ ರಸ ತುಂಬಿದೆ ಎಂಬುದಾಗಿ ಆತನು ನ್ಯಾಯ ತೀರ್ಪನ್ನ ಸಾರುವಾತನಾಗಿದ್ದಾನೆ. ಸೊ ನಮ್ಮ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ
19-20 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷೆ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು ಎಂಬುದು. ಸೊ ಪ್ರಿಯರೇ, ಗಮನಿಸಿರಿ, ಈ ಒಂದು ವಾಕ್ಯವನ್ನ ಕುರಿತು, ಈ ಒಂದು ಇಲ್ಲಿ ಉಲ್ಲೇಖಿಸಲ್ಪಟ್ಟಂತ ವಾಕ್ಯವನ್ನ ಕುರಿತು ಯೋವೇಲ 3ನೇ ಅಧ್ಯಾಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ತದನಂತರ ಯೆಶಾಯ ಬರೆದ ಪ್ರವಾದನೆ 63ನೇ ಅಧ್ಯಾಯ 1ರಿಂದ 6 ವಾಕ್ಯಗಳಲ್ಲೂ ಕೂಡ ನಾವು ಓದುವಂತವರಾಗಿದ್ದೇವೆ. ಈ ಒಂದು ನ್ಯಾಯ ತೀರ್ಪನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾಡುವಾತನಾಗಿದ್ದಾನೆ. ಆತನು ಕೆಂಪು ವಸ್ತ್ರವನ್ನ ಧರಿಸಿದವನಾಗಿ ಕಂಡು ಬರುತ್ತಾನೆ ಮತ್ತು ದ್ರಾಕ್ಷೆ ಹಣ್ಣನ್ನ ಆತನು ಸ್ವತಃ ತುಳಿಯುವಂತವನಾಗಿದ್ದಾನೆ. ನೀವು ಎಷ್ಟು ಮಂದಿ ಹಳೆಯ ಕಾಲದಲ್ಲಿ ದ್ರಾಕ್ಷೆ ಹಣ್ಣನ್ನ ಕಲ್ಲಿನಲ್ಲಿ ಹಾಕಿ ಅದರ ರಸವನ್ನ ತೆಗೆಯುವುದನ್ನ ನೀವು ನೋಡಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ದಯಮಾಡಿ ನಿಮ್ಮ ಸಮಯವಿರುವಾಗ ಗೂಗಲ್ ಅಲ್ಲಿ ಹೋಗಿ ಆ ಒಂದು ದ್ರಾಕ್ಷಿ ಹಣ್ಣಿನ ಕಲ್ಲುಗಳ ಚಿತ್ರವನ್ನ ನೀವು ಟೈಪ್ ಮಾಡಿದ್ರೆ ಅಲ್ಲಿ ನೀವು ಅರ್ಥ ಮಾಡಿಕೊಳ್ಳಬಹುದು. ಆ ಕಲ್ಲುಗಳನ್ನ ರಸ ತೆಗೆಯಲು ಯಾವ ರೀತಿಯಾಗಿ ಬಳಸುತ್ತಿದ್ದರು ಎಂಬುದಾಗಿ ನೀವುಗಳು ಅರ್ಥೈಸಿಕೊಳ್ಳಬಹುದು. ನೋಡ್ರಿ ಪ್ರಿಯರೇ, ಈ ಒಂದು ದ್ರಾಕ್ಷಿ ಹಣ್ಣನ್ನ ಕುರಿತು ನಾವು ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯದಲ್ಲೂ ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲೂ ಓದುವಂತವರಾಗಿದ್ದೇವೆ. ಈ ದ್ರಾಕ್ಷಿ ಹಣ್ಣನ್ನ ಇಸ್ರೇಲರಿಗೆ, ತನ್ನ ಮಕ್ಕಳಿಗೆ ದೇವರು ಹೋಲಿಸುವಾತನಾಗಿದ್ದಾನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥದಲ್ಲಿ ನಾವುಗಳು 5ನೇ ಅಧ್ಯಾಯದಲ್ಲಿ ಧ್ಯಾನಿಸುವಾಗ ಆತನು ದ್ರಾಕ್ಷೆ ಗಿಡವನ್ನ ನೆಟ್ಟನು, ಅದರಿಂದ ಒಳ್ಳೆಯ ಫಲವನ್ನ ಎದುರು ನೋಡಿದನು. ಆದರೆ ಅದು ಬೇಡವಾದ ಹಣ್ಣನ್ನ, ಕಹಿಯಾದ ಹಣ್ಣನ್ನ ಬಿಟ್ಟಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದರೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ ಧ್ಯಾನದಲ್ಲಿ ನಾವುಗಳು ಧ್ಯಾನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನೇ ನಿಜವಾದ ದ್ರಾಕ್ಷೆ ಬಳ್ಳಿ ಎಂಬುದಾಗಿ ನಾವು ನೋಡುತ್ತೇವೆ. ನೀವು ನಾನು ಅದರ ಕೊಂಬೆಗಳು ಎಂಬುದಾಗಿ ನಾವು ನೋಡ್ತೇವೆ. ನೀವು ನಾನು ಫಲವನ್ನ ಕೊಡಬೇಕೆಂಬುದಾಗಿ ಆ ವಾಕ್ಯ ಭಾಗ ಮಾತನಾಡುತ್ತದೆ. ನೀವು ನಾನು ಬಹಳ ಫಲ ಕೊಡಬೇಕೆಂಬುದಾಗಿ ತಂದೆಯಾದ ದೇವರಿಗೆ ಸಂತೋಷವನ್ನ, ಆನಂದವನ್ನ ತರುವಂತ ಫಲಗಳನ್ನ ಕೊಡಬೇಕೆಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಆದರೆ ಪ್ರಕಟಣೆಯ ಗ್ರಂಥದ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುವಂತ ಈ ಒಂದು ದ್ರಾಕ್ಷೆ ಹಣ್ಣು, ಇದು ಯಾರನ್ನ ಕುರಿತು ಮಾತನಾಡುತ್ತದೆ? ನಾನು ಆಗಲೇ ನಿಮಗೆ ಹೇಳಿದ್ದೇನೆ, ಹರ್ಮಗಡನಲ್ಲಿ ಕರ್ತನು ಎಲ್ಲ ದೇವರನ್ನ ನಂಬದ ವ್ಯಕ್ತಿಗಳನ್ನ ತರುತ್ತಿದ್ದಾನೆ. ಅವರು ಯೇಸು ಸ್ವಾಮಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ಬರುವಂತವರಾಗಿದ್ದಾರೆ. ಸೊ ಅವರನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವುಗಳು ಧ್ಯಾನಿಸುತ್ತಿದ್ದೇವೆ. ಜಕರನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 1ರಿಂದ 4 ವಾಕ್ಯಗಳು ವಾಕ್ಯಕ್ಕೆ ಒತ್ತು ಕೊಡುತ್ತಿದ್ದೇನೆ, ಓದಿಕೊಳ್ಳೋಣ. ಜಕರಯ 14ನೇ ಅಧ್ಯಾಯ 1ರಿಂದ 4 ವಾಕ್ಯಗಳು. ಆಹಾ, ಚಿಯೋನೆ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧದ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಆ ಗುಡ್ಡವು ಮೂಡಲಿಂದ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಲಿಗೆ, ಅರ್ಧ ಭಾಗವು ತೆಂಕಲಿಗೆ ಸರಿದುಕೊಳ್ಳುವುದು ಎಂಬುದೇ. ಸುಪ್ರಿಯರೇ, ಗಮನಿಸಿರಿ, ಈ ಒಂದು ಹರ್ಮಗೆಡನ್
ಎಂಬತಕ್ಕಂಥ ಸ್ಥಳದಲ್ಲಿ ಈ ಒಂದು ಯುದ್ಧ ಜರುಗುವಂತದ್ದಾಗಿದೆ. ಯೇಸು ಸ್ವಾಮಿ ಇವರನ್ನ ಸಂಹರಿಸುವಾತನಾಗಿದ್ದಾನೆ. ಪ್ರಿಯರೇ, ಅವರ ಒಂದು ರಕ್ತದ ಕೋಡಿ ಎಷ್ಟು ಹರಿಯುತ್ತದೆ ಎಂಬುದಾಗಿ ನೀವುಗಳು ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ದಿನಗಳಲ್ಲಿ ನೀವು ಗಮನಿಸಿರಿ, ಈ ದಿನದಲ್ಲೂ ಕೂಡ ವಾರ್ತಾ ಪತ್ರಿಕೆಯನ್ನು ನೀವು ನೋಡೋದಾದ್ರೆ ತುಂಗಭದ್ರಾ ನದಿ ಹರಿದು ಕ್ರೇನನ್ನೇ ಅದು ಮುಳುಗಿಸಿತು ಎಂಬುದಾಗಿ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಬಹಳ ಕಡೆ ಪ್ರವಾಹಗಳನ್ನ ನಾವು ಕಂಡಿದ್ದೇವೆ ಈ ಮುಂಗಾರಿನಲ್ಲಿ. ಅದನ್ನ ನಿಮ್ಮ ಗಮನಕ್ಕೆ ತರುತ್ತಾ ಈ ಒಂದು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಆತನು ಯುದ್ಧ ಮಾಡುವಾಗ, ಆತನು ಸಂಹರಿಸುವಾಗ ಅವರ ಒಂದು ರಕ್ತ ಎಷ್ಟು ಎತ್ತರಕ್ಕೆ ಹರಿಯುತ್ತದೆ ಎಂಬುದಾಗಿ ಈ ವಾಕ್ಯ ಭಾಗ ವಿವರಿಸುತ್ತಾ ಇದೆ. ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ. ಅಂದ್ರೆ ಪ್ರಿಯರೇ, ನೀವು ನಾನು 5 ಅಡಿ ಇದ್ದೇವೆ ಅಂತ ಇಟ್ಕೊಳ್ಳಿ. ಇದರ ಒಂದು ಅಳತೆಯನ್ನ ನಾವು ನೋಡುವಾಗ 1.5 ಮೀಟರ್ ಎತ್ತರ ಎಂಬುದಾಗಿ ನಾವು ನೋಡ್ತೇವೆ. 5 ಅಡಿ ಎತ್ತರಕ್ಕೆ ರಕ್ತ ಹರಿಯುವಂತದ್ದಾಗಿದೆ. ಅಂದ್ರೆ 5 ಅಡಿ ಎತ್ತರಕ್ಕೆ ರಕ್ತ ಹರಿತದಂದ್ರೆ ಎಷ್ಟು ದೂರ ಹರಿತದೆ? 290 ಕಿಲೋಮೀಟರ್ ದೂರ ಈ ರಕ್ತ ಹರಿಯುತ್ತದೆ. ಹಾಗಾದ್ರೆ ಎಷ್ಟೊಂದು ಕೋಟಿ ಜನರು ಈ ಒಂದು ಭೂಲೋಕದ ದ್ರಾಕ್ಷೆ ಬಳ್ಳಿಯ ಹಣ್ಣನ್ನ ಕೊಯ್ದಾಗ ದೇವರ ಆ ಒಂದು ರೌದ್ರ ಎಂಬ ನ್ಯಾಯ ತೀರ್ಪಲ್ಲಿ ಕೊಯ್ಯಲ್ಪಟ್ಟಾಗ ಎಷ್ಟೊಂದು ಭೀಕರತ್ವವನ್ನ ನಾವು ಕಾಣುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯವನ್ನ ಬಹಳ ಸರಳವಾಗಿ ಬಿಡಿಸಿ ವಾಕ್ಯವನ್ನ ವಿವರಣೆ ಮಾಡುತ್ತಾ, ವಾಕ್ಯವನ್ನ ಅರ್ಥೈಸಿಕೊಳ್ಳುತ್ತಾ ಹೋಗುತ್ತಿದ್ದೇವೆ. ಮೊಟ್ಟ ಮೊದಲ ಸಾರಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಆತನು ಯಜ್ಞದ ಕುರಿಯಾಗಿ ಬಂದನು, ಪ್ರಾಣ ಕೊಡಲು ಬಂದನು, ಸೇವೆ ಮಾಡಲು ಬಂದನು, ಮನುಷ್ಯ ಕುಮಾರನಾಗಿ ಬಂದನು. 2ನೇ ಸಲ ಬರುವಾಗ ಆತನು ಶಿಲುಬೆಗೆ ಹಾಕಿಕೊಳ್ಳಲು ಬರುವುದಿಲ್ಲ, ಆತನು ನ್ಯಾಯ ತೀರಿಸಲು ಬರ್ತಾನೆ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಾಕ್ಯ. ತಂದೆಯು ತನಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ, ನ್ಯಾಯ ತೀರಿಸಲು ಅಧಿಕಾರವನ್ನ ಕೊಟ್ಟಿದ್ದಾನೆ, ಆತನು ನ್ಯಾಯ ತೀರಿಸಲು ಬರುತ್ತಿದ್ದಾನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 1ರಿಂದ 20 ವಾಕ್ಯಗಳನ್ನ ಕರ್ತನು ಧ್ಯಾನಿಸಲು ನನಗೆ ತಮ್ಮೆಲ್ಲರಿಗೆ ಸಹಾಯ ಮಾಡಿದ್ದಾನೆ. ಈ ವಾಕ್ಯಗಳ ಬೆಳಕಿನಲ್ಲಿ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ, ಪರಿಶುದ್ಧವಾದ ಜೀವಿತವನ್ನ ಜೀವಿಸೋಣ. ಕರ್ತನ ಬರುವಿಕೆಗಾಗಿ ನಾವು ಸಿದ್ಧವಾದ ಜೀವಿತವನ್ನ ಜೀವಿಸೋಣ. ಈ ಕೂಟವನ್ನ ಮುಗಿಸುವ ಮುಂಚೆ ನಾನು ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ, ಪ್ರಿಯರೇ, ನೀವು ಮೌನವಾಗಿರಬೇಡ್ರಿ. ನೀವು ಸುವಾರ್ತೆಯನ್ನ ಕೇಳಿರಲಾಗಿ, ರಕ್ಷಣೆಯನ್ನ ಹೊಂದಿರಲಾಗಿ, ರಕ್ಷಣೆ ಹೊಂದದೇ ಇರುವ ಯಾರಿಗಾದರೂ ಒಬ್ಬರಿಗೆ ಈ ಒಂದು ರಕ್ಷಣಾ ಸುವಾರ್ತೆಯನ್ನ ಸಾರುವಂತೆ ಕೋರಿಕೊಳ್ಳುತ್ತೇನೆ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.